ಸ್ಪೆಷಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ನಮ್ಮ ಎಲ್ಲ ಜನರಿಗೂ ಅನುಕೂಲ ಹಾಗೂ ತುಂಬ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಉಪಯುಕ್ತವಾದ ಮಾಹಿತಿಯನ್ನು ಹೇಳುವ ಅಂತೇಳಿ ನಿಮ್ಮ ಮುಂದೆ ವಿಡಿಯೋದಲ್ಲಿ ಬಂದಿದ್ದೇನೆ ಫ್ರೆಂಡ್ಸ್. ಡಾಕ್ಟರ್ ಶಶಿಕಾಂತ್ ಇವರ ಬಗ್ಗೆ ನನ್ನ 2 ಮನದಾಳದ ಮಾತುಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡುವ ಅಂತೇಳಿ ಬಂದಿದ್ದೇನೆ. ಏನೆಲ್ಲ ವಿಷಯಗಳು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಬರ್ತೇನೆ. ನನ್ನ ಅನುಭವದ ಪ್ರಕಾರ ನಮ್ಮ ಡಾಕ್ಟರ್ ಶಶಿಕಾಂತ್ ತಿವಾರಿ ಅವರ ಗುಣ ನಡತೆ, ಅವರ ವ್ಯಕ್ತಿತ್ವ ಹಾಗೂ ಅವರು ಯಾವ ರೀತಿಯಲ್ಲಿ ಪೇಷಂಟನ್ನೆಲ್ಲ ಒಂದು ಟ್ರೀಟ್ ಮಾಡ್ತಾರೆ, ಅಷ್ಟೇ ಅಲ್ಲ ನಗುಮುಖದಿಂದ ಅವರು ಸ್ವಾಗತ ಮಾಡ್ತಾರೆ. ಅವರ ಬಗ್ಗೆ ನನಗೆ ಖುಷಿ ಆಗ್ತದೆ. ಯಾಕೆ ಹೇಳಿದರೆ, ನಾನು ಏನೇ ನನ್ನಲ್ಲಿ ವಿಷಯಗಳು ಇರಲಿ ಅಥವಾ ಏನೇ ಇಂಪಾರ್ಟೆಂಟ್ ಮಾಹಿತಿ ಇರಲಿ, ಇದಕ್ಕೆ ಮೊದಲು ಕೂಡ ನಾನು ಕೊಟ್ಟಿದ್ದೇನೆ. ಸೊ ಇನ್ನೂ ಕೂಡ ಕೊಡ್ತಾ ಇರ್ತೇನೆ. ಯಾಕೆ ಹೇಳಿದರೆ ನಮ್ಮ ಜನತೆಗೆ ತುಂಬ ಹೆಲ್ಪ್ ಆಗಲಿ ಎಂಬ ಉದ್ದೇಶದಿಂದ. ಡಾಕ್ಟರ್ ಶಶಿಕಾಂತ್ ತಿವಾರಿ ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಹೆಚ್ಚಿನವರಿಗೆ ಗೊತ್ತಿಲ್ಲದೇ ಇರ್ಬೋದು. ಅವರ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ತೇನೆ. ನನ್ನ ಅನುಭವದ ಪ್ರಕಾರ ನನಗೆ ಅವರ ಬಗ್ಗೆ ಹೆಚ್ಚಾಗಿ ಗೊತ್ತುಂಟು. ತುಂಬ ಹತ್ತಿರದಿಂದ ಅವರನ್ನು ನಾನು ನೋಡ್ತಾ ಇದ್ದೇನೆ. ಒಳ್ಳೆಯ ಡಾಕ್ಟರ್ ಅಂತಾನೆ ಹೇಳ್ಬೋದು ಡಾಕ್ಟರ್ ಶಶಿಕಾಂತ್ ತಿವಾರಿ ಅವರ ಬಗ್ಗೆ ನನಗೆ ತುಂಬ ಖುಷಿ ಆಗ್ತದೆ. ಏನಂದರೆ, ಯಾವುದೇ ಪೇಷಂಟ್ ಬರಲಿ ತುಂಬ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಅಷ್ಟೇ ಅಲ್ಲ, ಅಷ್ಟು ಪೇಷನ್ಸ್ ಉಂಟು ಅವರಿಗೆ. ಒಂದು ಪೇಷಂಟಿಗೆ ಏನು ಕಾಯಿಲೆ ಅದರ ಬಗ್ಗೆ ಅವರು ಮೊದಲು ತಿಳಿತಾರೆ. ಪೇಷಂಟ್ ಮನೆಯವರಲ್ಲಿ ಕೂಡ ತುಂಬ ಡಿಸ್ಕಸ್ ಮಾಡಿ ತುಂಬ ಕೂಲ್ ಆಗಿರ್ತಾರೆ. ತುಂಬ ಖುಷಿ ಆಗ್ತದೆ ಅವರನ್ನು ನೋಡುವಾಗ. ಯಾಕೆ ಹೇಳಿದರೆ, ಹೆಚ್ಚಿನವರಿಗೆ ಈಗಿನ ಒಂದು ಜನರೇಷನಲ್ಲಿ ಹೆಚ್ಚಿನ ಡಾಕ್ಟರ್ನವರು ಗಡಿಬಿಡಿಯಲ್ಲಿ ಇರ್ತಾರೆ. ಆದರೆ ಇವರು ಯಾವ ರೀತಿಯಲ್ಲಿ ಒಂದು ಗಡಿಬಿಡಿಗೆ ಒಳಗಾಗುವುದಿಲ್ಲ. ಒಂದು ಪೇಷಂಟ್ ಹತ್ರ ಪ್ರೀತಿಯಿಂದ ಮಾತಾಡ್ತಾರೆ. ಏನು ತಮ್ಮ ಕಾಯಿಲೆ, ಅಷ್ಟೇ ಅಲ್ಲ ಅದನ್ನೆಲ್ಲ ಅದರ ಬಗ್ಗೆ ಏನೆಲ್ಲ ಆಗ್ತಾ ಉಂಟು, ಸಿಂಪ್ಟಮ್ ಏನು, ಇದರ ಬಗ್ಗೆ ಎಲ್ಲ ಅತಿಯಾಗಿ ಕೇಳ್ತಾರೆ. ಅವರ ಮನೆಯವರನ್ನು ಕೂಡ ಕೂತ್ಕೊಳಿಸಿ ಕೇಳ್ತಾರೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಈಗ ಥೈರಾಯ್ಡ್ ಎಂಬುದು ಹೆಚ್ಚಿನವರಿಗೆ ಇದೊಂದು ಕಾಯಿಲೆ ಅಂತೇಳಿ ಗಂಭೀರವಾಗಿ ತಿಳ್ಕೊಳ್ತಾರೆ. ಆದರೆ ಇದು ಗಂಭೀರವಾದ ಕಾಯಿಲೆ ಅಲ್ಲ ಥೈರಾಯ್ಡ್. ಅಲ್ಲಿ ಹೋದವರೆಲ್ಲ ಹೆಚ್ಚಿನ ಪೇಷಂಟ್ ಆಗಿ ಹೋದವರು ಗುಣಮುಖರಾಗಿ ಬಂದಿದ್ದಾರೆ. ಎಕ್ಸಾಂಪಲ್ ಅಂತ ಹೇಳಿದರೆ, ನನ್ನ ಗಂಡನ ಆಫೀಸಲ್ಲಿ ಇರುವ ಸ್ಟಾಫ್, ಅವರ ಹೆಂಡತಿಗೆ ಥೈರಾಯ್ಡ್ ಇತ್ತು. ತುಂಬ ವರ್ಷದಿಂದ ಒದ್ದಾಡ್ತಿದ್ರು. ಅಂದರೆ ನಾನು ಇದನ್ನು ದೊಡ್ಡ ಕಾಯಿಲೆ ಅಂತ ಹೇಳುವುದಿಲ್ಲ, ತುಂಬ ವರ್ಷದಿಂದ ಒದ್ದಾಡ್ತಿದ್ರು. ಸೊ ನನ್ನ ಗಂಡನಲ್ಲಿ ತುಂಬ ಅವರ ಹಸ್ಬೆಂಡ್ ತುಂಬ ಟೆನ್ಷನ್ ಮಾಡ್ತಿದ್ರು. ಯಾಕೆಂತ ಹೇಳಿದರೆ, ತುಂಬ ಇಂಗ್ಲೀಷ್ ಮೆಡಿಸನ್ ಮಾಡಿದೆವು, ಎಲ್ಲಿ ಕೂಡ ಕಡಿಮೆ ಇಲ್ಲ, ಎಲ್ಲ ಕಡೆ ಡಾಕ್ಟ್ರಲ್ಲಿ ಸುತ್ತಾಡಿದೆವು, ತುಂಬ ದೇವರಿಗೆ ಹರಕೆ ಹೇಳಿದ್ದು ಅಂಥದನ್ನೆಲ್ಲ ತುಂಬ ನನ್ನ ಹಸ್ಬೆಂಡ್ ಅಲ್ಲಿ ಹೇಳ್ತಿದ್ರು. ಹಾಗೆ ನನ್ನ ಹಸ್ಬೆಂಡ್ ಹೇಳಿದ್ರು, ಒಂದು ದಿನ ನೀವು ಶಶಿಕಾಂತ್ ತಿವಾರಿ ಡಾಕ್ಟ್ರಲ್ಲಿ ಒಮ್ಮೆ ಹೋಗಿ ನೋಡಿ, ಭೇಟಿ ಕೊಡಿ. ನಿಮಗೆ ಹೋದ ತಕ್ಷಣವೇ ನಿಮ್ಮ ಅವರ ಒಂದು ಮೈಂಡನ್ನೇ ಚೇಂಜ್ ಮಾಡಿಬಿಡ್ತಾರಂತ. ನಿಮ್ಮ ಇರುವ ಒಂದು ಥೈರಾಯ್ಡ್ ಕೂಡ ಓಡಿ ಹೋಗ್ಬೇಕಂತ. ನೋಡಿ, ಅವರು ಆ ಡಾಕ್ಟ್ರಲ್ಲಿ ಹೋಗಿದ್ರು, ಗಂಡ ಹೆಂಡತಿ ಇಬ್ರು ಕೂಡ ಹೋಗಿದ್ರು. ಡಾಕ್ಟರ್ ಶಶಿಕಾಂತ್ ತಿವಾರಿ ಹೋಮಿಯೋಪತಿ ಡಾಕ್ಟರ್. ಹಾಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರಂತೆ ಅವರ ಜೊತೆ. ಹಾಗೆ ನಿಮಗೆ ಏನೆಲ್ಲ ಆಗ್ತದೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತದೆ, ತುಂಬ ಕ್ವಶನ್ಸ್ ಅನ್ನು ಅವರು ಕೇಳಿದ್ರು. ಹಾಗೆ ನಿಮ್ಗೆ ಹಸಿವು ಉಂಟಾ, ತುಂಬ ಅಂದ್ರೆ ಒಂದಲ್ಲ ಒಂದು ವಿಷಯಗಳನ್ನು ಅವರು ಅಂದ್ರೆ ಎಲ್ಲ ಅವರ ಮನಸ್ಸಿನಲ್ಲಿ ಏನುಂಟು ಆ ಡಾಕ್ಟರ್ ಕೇಳಿ ಬಡಿತಾರೆ. ಅದೊಂದು ತುಂಬಾ ಒಳ್ಳೆಯ ಗುಣ ಅವರದ್ದು. ಆಮೇಲೆ ಅವರು ಮೆಡಿಸನ್ ಕೊಡುದು, ಅದಕ್ಕೆ ಅನುಗುಣವಾಗಿ ಮೆಡಿಸನ್ ಕೊಡ್ತಾ ಇದ್ದಾರೆ ಅವರು. ಸೊ ಹಾಗೆಲ್ಲ ಕೇಳಿದ್ರಂತೆ ಹೋದ ತಕ್ಷಣವೇ. ಇದೊಂದು ನಮ್ಮ ಅನುಭವದ ಮಾತು. ಹಾಗೆ ಅವರು ಹೋಗಿದ್ರು, ನಾವು ಹೇಳಿದಕ್ಕೆ, ನನ್ನ ಗಂಡ ಹೇಳಿದಕ್ಕೆ ಅಲ್ಲಿ ಕ್ಲಿನಿಕ್ಗೆ ಹೋಗಿದ್ರು ಅವರು. ಹಾಗೆ ಅವರಿಗೆ ನಿಮಗೆ ಏನೆಲ್ಲ ಆಗ್ತದೆ ಕೇಳಿದ್ರಂತೆ. ಹಾಗೆ ಅವರು ಥೈರಾಯ್ಡ್ ಅಲ್ಲಿ ತುಂಬ ನನಗೆ ಕೂದಲು ಉದುರ್ತದೆ, ಅಷ್ಟೇ ಅಲ್ಲ ನನಗೆ ವಾಯ್ಸ್ ಸ್ವಲ್ಪ ಬ್ರೇಕಪ್ ಆಗ್ತದೆ, ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಿದ್ರು ಅವರು. ಆಮೇಲೆ ಇವರು ಇಂಥದೆಲ್ಲ ವಿಚಾರಗಳನ್ನು ಹೇಳಿದ್ರು, ನೋಡಿ ಹೀಗೆಲ್ಲ ಆಗ್ತದೆ ಅಂತ ಹೇಳಿ. ಯಾಕೆಂದ್ರೆ ಇವರು ಇಂಗ್ಲಿಷ್ ಮೆಡಿಸನ್ ಕೂಡ ಮಾಡ್ತಿದ್ರು, ಅದ್ರಲ್ಲಿ ಅವರಿಗೆ ಯಾವುದ್ರಲ್ಲಿ ಕಡಿಮೆ ಆಗ್ಲಿಲ್ಲ. ಹಾಗೆ ಇವರು ಸ್ವಲ್ಪ ಹೊತ್ತು ಮಾತಾಡಿದ್ರಂತೆ. ಡಾಕ್ಟರ್ ಮಾತಾಡಿ ಅವರಿಗೆ ಮೆಡಿಸನ್ ಕೂಡ ಕೊಟ್ಟರು. ಅವರಿಗೆ ಏನೆಲ್ಲ ದೇಹದಲ್ಲಿ ಏನೆಲ್ಲ ಆಗ್ತದೆ, ಥೈರಾಯ್ಡ್ ಕೂಡ ಇತ್ತು ಅವರಿಗೆ. ಹಾಗೆ ಅದಕ್ಕೆ ಕೂಡ ಮೆಡಿಸನ್ ಕೊಟ್ಟರು. ಈ ಮೆಡಿಸನ್ ಇಂದ ಅವರು ನೋಡಿ ಕ್ರಮೇಣ ಮೆಡಿಸನ್ ತೆಗಿತಾ ಇದ್ದಾಗೆ ಅವರಲ್ಲಿ ತುಂಬಾ ಬದಲಾವಣೆ ಆಯ್ತಂತೆ. ಒಂದು ಕೂದಲು ಉದುರ ಸಮಸ್ಯೆ ಕೂಡ ನಿಂತಿತ್ತು. ಆಮೇಲೆ ತುಂಬಾ ಟೈರ್ಡ್ನೆಸ್ ಕೂಡ ಕಡಿಮೆ ಆಯ್ತಂತೆ. ತುಂಬಾ ಮನೆಯಲ್ಲಿ ಅಂದ್ರೆ ತುಂಬಾ ಸಾಕಾಗ್ತಿತ್ತು, ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಯ್ತು. ಸೊ ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿತ್ತಂತೆ. ಒಮ್ಮೆಲೆ ನಿಲ್ಲುವುದಿಲ್ಲ. ಇದು ಹೋಮಿಯೋಪತಿ ಅಂತ ಹೇಳಿದ್ರೆ, ಈಗ ನಾವು ಇವತ್ತು ಮೆಡಿಸನ್ ತಿಂದ ಕೂಡಲೇ ಆಲ್ ಆಫ್ ಸಡನ್ಲಿ ನಾಳೆ ನಿಲ್ಬೇಕಂತ ಹೇಳಿ ಏನಿಲ್ಲ, ಅಥವಾ ಒಂದು ವಾರದಲ್ಲಿ ನಿಲ್ಬೇಕಂತ ಹೇಳಿ ಏನಿಲ್ಲ. ಅದು ಸ್ವಲ್ಪ ಸ್ಲೋ ಆಗಿ ರಿಯಾಕ್ಷನ್ ಮಾಡ್ತಾರೆ ಬಾಡಿಯಲ್ಲಿ. ಅವ್ರಿಗೆ ಕೂಡ ಅಷ್ಟೇ ತಾಳ್ಮೆ ಇತ್ತು ಮೆಡಿಸನ್ ತಗೊಳ್ಳುವಾಗ. ಈಗ ಮೆಡಿಸನ್ ತಗೊಳ್ಳುವಾಗ ಅಷ್ಟೇ ತಾಳ್ಮೆ ಕೂಡ ಬೇಕು.
ಒಮ್ಮೆಲೆ ಗಡಿಬಿಡಿ ಆಗಬಾರ್ದು ಪೇಷಂಟ್ ಕೂಡ. ಅವರ ಮೆಡಿಸನ್ ತೆಗ್ದಾಗಿ ತುಂಬ ಕಡಿಮೆ ಇತ್ತಂತೆ ಅವರಿಗೆ. ತುಂಬಾ ಹೆಲ್ತಲ್ಲಿ ಏನೆಲ್ಲ ಮೊದಲು ಏನೆಲ್ಲ ಆಗ್ತಿತ್ತು ಅವರಿಗೆ, ಈ ಕೂದಲು ಉದುರ ಸಮಸ್ಯೆಗಳು, ಮನೆಯಲ್ಲಿ ತುಂಬ ಮನೆ ಕೆಲಸ ಮಾಡುವ ಟೈರ್ಡ್ನೆಸ್, ಮತ್ತೆ ಸಿಟ್ಟು ಬರುದು, ಅತಿಯಾದ ಸಿಟ್ಟು, ಮಕ್ಕಳಲ್ಲಿ ಸಿಟ್ಟು ಬರುದು, ಏನೋ ಒಂದು ಮನಸ್ಸಿನಲ್ಲಿ ಏನೆಲ್ಲ ಒಂದು ಸ್ಟ್ರೆಸ್ ಇದೆಲ್ಲ ಆಗುದು, ಇದೆಲ್ಲ ಸಹಜವಾಗಿ ಆಗ್ತಿತ್ತಂತೆ. ಸೊ ಅವರಲ್ಲಿ ಹೋದ ಮೇಲೆ ಅವರಿಗೆ ಮೆಡಿಸನ್ ಇಂದ ತುಂಬಾ ಕ್ಯೂರ್ ಆಗಿದೆ ಅಂತೆ. ಹಾಗೆ ನಮ್ಗೆ ಕೂಡ ಸಂತೋಷ ಆಯ್ತು. ಅಷ್ಟೇ ಅಲ್ಲ, ಅವರಿಗೆ ಇನ್ನೊಮ್ಮೆ ಬ್ಲಡ್ ಟೆಸ್ಟ್ ಮಾಡುವಾಗ ಬ್ಲಡ್ ರಿಪೋರ್ಟ್ ಕೂಡ ನಾರ್ಮಲ್ ಬಂದಿದೆ. ಹಾಗೆ ಅವರು ಮಂತ್ಲಿ ಹೋಗ್ತಿದ್ರು ಅಲ್ಲಿಗೆ ಟೆಸ್ಟಿಗೆ. ಹಾಗೆ ಮೆಡಿಸನ್ ಅಲ್ಲಿ ಎಲ್ಲ ಕಡಿಮೆ ಆಗಿ ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಅಲ್ಲಿ ಕೂಡ ಎಲ್ಲ ನಾರ್ಮಲ್ ಆಗಿ ಬಂದಿದೆ. ನಮ್ಗೆ ಏನು ಖುಷಿ ಗೊತ್ತುಂಟ, ಅವರ ಒಂದು ಥೈರಾಯ್ಡ್ ಇಂದ ಗುಣಮುಖರಾದ್ರಲ್ಲ, ಅದು ನಮ್ಗೆ ತುಂಬಾ ಹ್ಯಾಪಿ. ಯಾಕೆ ಹೇಳಿದ್ರೆ ಯಾರು ಕೂಡ ಅಷ್ಟೇ, ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇದ್ದಾಗ ಅವರು ಹುಷಾರಾದ ಕೂಡಲೇ ನಮ್ಗೆ ತುಂಬಾ ಖುಷಿ ಆಗ್ತದೆ. ನಮ್ಮಿಂದ ಒಂದು ಹೆಲ್ಪ್ ಆಯ್ತಲ್ಲ ಅಂತೇಳಿ ಆ ಒಂದು ಮನೋಭಾವನೆ ನಮ್ಮಲ್ಲಿ ಕೂಡ ಇರ್ತದೆ. ಅಂದ್ರೆ ಅವರಿಗೆ ಹೆಚ್ಚಿನವರು ಹೇಳಿದ್ರಂತೆ, ನಿಮಗೆ ಥೈರಾಯ್ಡ್ ಕಾಯಿಲೆ ಗುಣವೇ ಆಗುದಿಲ್ಲ. ಅವರ ಒಂದು ಮೈಂಡ್ ಸೆಟ್ ಹೇಗಿತ್ತು ಅಂತ ಹೇಳಿದ್ರೆ, ನಿಮ್ಮಲ್ಲಿರುವ ಥೈರಾಯ್ಡ್ ಅದು ಗುಣವೇ ಆಗುದಿಲ್ಲ, ನೀವು ಲೈಫ್ ಲಾಂಗ್ ಮೆಡಿಸನ್ ತಿಂತ ಇರ್ಬೇಕಂತ ಹೇಳಿ ಹೆಚ್ಚಿನವರು ಅವರ ಹತ್ರ ತುಂಬಾ ಹೇಳ್ತಿದ್ರು. ಅದರಿಂದ ಅವರು ತುಂಬಾ ಫೀಲ್ ಮಾಡ್ತಿದ್ರು. ನಮ್ಮ ಜೊತೆ ಕೂಡ ಶೇರ್ ಮಾಡಿದ್ದಾರೆ, ನನಗೆ ಈ ಥೈರಾಯ್ಡ್ ನನಗೆ ಕಡಿಮೆ ಆಗುದಿಲ್ಲ ಅಂತೆ. ಈ ಒಂದು ಥೈರಾಯ್ಡ್ ಕಾಯಿಲೆ ಅಂತೇಳಿ ಹೇಳ್ತಿದ್ರು ಅವರು, ಥೈರಾಯ್ಡ್ ಕಾಯಿಲೆ ನನಗೆ ಕಡಿಮೆ ಆಗುದಿಲ್ಲ, ನಾನು ಲೈಫ್ ಲಾಂಗ್ ಮೆಡಿಸನ್ಗೆ ನಾನು ಅಟ್ಯಾಚ್ ಆಗ್ಬೇಕಂತ ಎಲ್ಲರೂ ಹೇಳ್ತಾರೆ. ಹಾಗೆ ಏನ್ ಮಾಡುದಂತ ನೋಡಿ. ಅವರು ಅಲ್ಲಿ ಹೋದ ಮೇಲೆ, ನಮ್ಮ ಡಾಕ್ಟರ್ ಶಶಿಕಾಂತ್ ತಿವಾರಿ ಕ್ಲಿನಿಕ್ಗೆ ಹೋದ ಮೇಲೆ ಅವರಿಗೆ 1.5 ವರ್ಷದಲ್ಲಿ ಸಂಪೂರ್ಣವಾಗಿ ಅವರು ಚೇತರಿಸಿಕೊಂಡಿದ್ದಾರೆ. ನಮ್ಗೆ ಸಹ ಒಂದು ಖುಷಿ ಅಲ್ವಾ ನೋಡಿ. ಯಾರ್ಯಾರು ಹೇಳ್ತಾರೆ ಹಾಗೆ ಏನೇನೋ ಹೇಳ್ತಾರೆ, ಅದನ್ನೆಲ್ಲ ಅವರು ನಂಬ್ತಿದ್ರು. ಯಾಕೆ ಹೇಳಿದ್ರೆ ಅವರ ಮೈಂಡ್ ಸೆಟ್ ಕೂಡ ಅದೇ ರೀತಿ ಇತ್ತು. ಅವರು ಯಾವ್ದು ನೋಡಿ ಒಳ್ಳೆದನ್ನು ತೆಗಿತಾ ಇಲ್ಲ ಆಯ್ತು, ಅದನ್ನೇ ಆಲೋಚನೆ ಮಾಡ್ತಿದ್ರು ಜಾಸ್ತಿ. ಈಗ ನೋಡಿ 1.5 ವರ್ಷ ಆಯ್ತು. 1.5 ವರ್ಷ ಆದ ಮೇಲೆ ಈಗ ಅವರಿಗೆ ಥೈರಾಯ್ಡ್ ಕಾಯಿಲೆ ಇಲ್ಲ, ತುಂಬಾ ಹುಷಾರಾಗಿದ್ದಾರೆ. ನಮ್ಮ ಜೊತೆ ಕೂಡ ತುಂಬಾ ಖುಷಿಯಿಂದ ಮಾತಾಡ್ತಾರೆ. ನಮ್ಮ ಮನೆಗೆ ಕೂಡ ಬಂದಿದ್ರು. ಈಗ ಯಾವುದೇ ಮೆಡಿಸನ್ ಇಲ್ಲ ಅವರಿಗೆ, ಮೆಡಿಸನ್ ಕೂಡ ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಬ್ಲಡ್ ಟೆಸ್ಟ್ ಕೂಡ, ಅಂದ್ರೆ ಯಾಕೆಂತ ಹೇಳಿದ್ರೆ ಅವರು ಡೌಟ್ ಅಲ್ಲಿ ಡಾಕ್ಟರ್ ಅಲ್ಲಿ ಹೇಳಿಕೊಂಡು ಬ್ಲಡ್ ಕೂಡ ಟೆಸ್ಟ್ ಮಾಡಿದ್ರಂತೆ. ಹಾಗೆ ಬ್ಲಡ್ ರಿಪೋರ್ಟ್ ಕೂಡ ನಾರ್ಮಲ್ ಬಂದಿದೆ. ಇದೊಂದು ಸಂತೋಷ ಅಲ್ಲ. ಅವರಿಗೂ ಕೂಡ ಅವರ ಹಸ್ಬೆಂಡ್ ತುಂಬಾ ಹೇಳಿದ್ರಂತೆ, ನನ್ನ ಹಸ್ಬೆಂಡ್ ಅಲ್ಲಿ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಯಾಕಂದ್ರೆ ಇದಕ್ಕಿಂತ ಮೊದಲು ಅವರು ಹೋದ ಡಾಕ್ಟರ್ ಅಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ, ಹೋದ ಡಾಕ್ಟರ್ ಇಲ್ಲ ಅಷ್ಟು ಡಾಕ್ಟರ್ ಅಲ್ಲಿ ಸುತ್ತಾಡಿದಾರಂತೆ. ಎಲ್ಲಿ ಹೋದ್ರು ಕೂಡ ಕಡಿಮೆ ಇಲ್ಲ ಮೆಡಿಸನ್ ಅಲ್ಲಿ. ಅದು ಕೂಡ ಹೇಳಿದಾರಂತೆ, ಲೈಫ್ ಲಾಂಗ್ ಇದು ಮೆಡಿಸನ್ ತಗೊಳ್ಬೇಕಂತೇಳಿ. ನೋಡಿ, ಇಲ್ಲಿ ಹೋದ ಮೇಲೆ ಅವರು ಸಂಪೂರ್ಣವಾಗಿ ಗುಣಮುಖರಾಗಿ ಈಗ ತುಂಬಾ ಖುಷಿಯಲ್ಲಿದ್ದಾರೆ. ಮತ್ತೆ ಯಾವುದು ಕೂಡ ಅವರಿಗೆ ಒಂದು ಸಿಟ್ಟು ಬರೋದಾಗ್ಲಿ, ಒಂದು ಮನೆ ಕೆಲಸ ಮಾಡುವಾಗ ಟೈರ್ಡ್ನೆಸ್, ಇದು ಯಾವುದು ಕೂಡ ಇದೆ. ಮೊನ್ನೆ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿದ್ರಂತೆ. ಡಾಕ್ಟರ್ ಹೇಳಿದ್ರಂತ, ಒಂದು ನಿಮ್ಗೆ ಕನ್ಫರ್ಮಿಗೆ ಬೇಕಾದ್ರೆ ಒಂದು ಡೌಟ್ ಬೇಡ, ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಬಿಡು ಅಂತ. ಸೊ ಹಾಗೆ ಬ್ಲಡ್ ಟೆಸ್ಟ್ ಮಾಡಿದ್ರು. ಬ್ಲಡ್ ಟೆಸ್ಟ್ ಅಲ್ಲಿ ನಾರ್ಮಲ್ ಬಂದಿದೆ ರಿಪೋರ್ಟ್. ಹಾಗೆ ಡಾಕ್ಟರ್ ಕೂಡ ಹೇಳಿದ್ರಂತೆ, ನೀವು ಎಷ್ಟು ಖುಷಿ ಪಡ್ತೀರಾ ಅದ್ರ 10 ಪಟ್ಟು ನಾನು ಖುಷಿ ಪಡ್ತಿದ್ದೇನೆ ಅಂತೇಳಿ. ಹಾಗೆ ಅಲ್ಲ, ಡಾಕ್ಟರ್ನವರು ಕೂಡ ಅಷ್ಟೇ ಅಲ್ಲ, ಅಷ್ಟು ಖುಷಿ ಪಡ್ತಾರೆ. ಪೇಷಂಟ್ಗಿಂತ 10 ಪಟ್ಟು ಯಾರು ಡಾಕ್ಟರ್ನವರು ಖುಷಿ ಪಡ್ತಾರೆ. ಡಾಕ್ಟರ್ ಶಶಿಕಾಂತ್ ಅವರ ಬಗ್ಗೆ ನಾನು ಹೇಳ್ತೇನೆ ಎಂತ ವಿಷಯ ಅಂತ ಹೇಳಿದ್ರೆ, ನನಗೆ ಅವರ ಪರಿಚಯ ಆಯ್ತು ಹೇಗಾಯ್ತು ಅಂತ ಹೇಳಿದ್ರೆ, ಈ ಹೊರ ದೇಶದಿಂದ ಒಬ್ರು ಮಹಿಳೆಯವರು ಬರ್ತಿದ್ರು ಗಂಡ ಹೆಂಡತಿ ಇಲ್ಲಿಗೆ ಇವರನ್ನು ಭೇಟಿಯಾಗಲಿಕ್ಕೆ ಬರಬೇಕಾದ್ರೆ ಡಾಕ್ಟರ್ ನಮಗೆ ಪೊಲೀಸ್ನವರಿಗೆ ಪೊಲೀಸ್ ಸ್ಟೇಷನ್ಗೆ ಎನ್ಕ್ವೈರಿ ಕಳಿಸ್ತಾರೆ. ಎನ್ಕ್ವೈರಿ ಕಳಿಸುವಾಗ ಇವರ ಲೆಟರ್ ಬೇಕು ಪೊಲೀಸ್ ಸ್ಟೇಷನ್ಗೆ, ಅವರು ಬರ್ಬೋದಾ ಬೇಡವಾ ಅಂತಕೊಂಡು, ಯಾಕೋಸ್ಕರ ಬರ್ತಾ ಇದ್ದಾರೆ ಅಂತಕೊಂಡು ಡಾಕ್ಟರ್ ಲೆಟರ್ ಬೇಕು. ಹಾಗೆ ಡಾಕ್ಟರ್ಗೆ ನಾವು ಕೇಳಿ ಲೆಟರ್ ಕೊಟ್ಕೊಳ್ತಿದ್ದೆವು. ಹಾಗೆ ಇವರು ಸರ ಬರ್ತಾ ಇದ್ದಾರೆ, 6 ತಿಂಗಳು ಒಂದ್ಸಲ ಬರ್ತಾ ಇದ್ದಾರೆ. ಆಗ ನಾವು ನೋಡಿದೆವು ಎಂತ ವಿಷಯಕ್ಕೆ ಅಂತ. ಹಾಗೆ ಡಾಕ್ಟರ್ ನಮಗೆ ಲೆಟರ್ ಬೇಕು ಪೊಲೀಸ್ನವರಿಗೆ, ಪೊಲೀಸ್ ಸ್ಟೇಷನ್ ಇಂದ ಒಂದು ರಿಪೋರ್ಟ್ ಹೋಗ್ಬೇಕು. ರಿಪೋರ್ಟ್ ಹೋಗ್ಕೊಂಡು ಅದು ಆಗ ಅವ್ರಿಗೆ ಪರ್ಮಿಷನ್ ಸಿಗ್ತದೆ ಅಲ್ಲಿಂದ ಇಲ್ಲಿ ಬಂದು ಭೇಟಿ ಆಗ್ಲಿಕ್ಕೆ ಇವರು ಡಾಕ್ಟರ್ನ. ಹಾಗೆ ಇವರು ಸರಾಗ 6 ತಿಂಗಳಿಗೆ ಒಂದ್ಸಲ ಬರ್ತಾ ಇದ್ದಾರೆ. ಯಾಕೆ ಅಂತ ಕೇಳುವಾಗ ನಾನು ಒಂದ್ಸಲ ಅವರನ್ನು ಖುದ್ದು ಭೇಟಿ ಆಗಬೇಕು ಅಂತಕೊಂಡು ಡಾಕ್ಟರ್ ಹತ್ರ ಹೋಗಿ ನಾನೇ ಹೋಗಿ ಖುದ್ದು ಭೇಟಿಯಾಗಿ ಮಾತಾಡಿದೆ ಅವ್ರ ಹತ್ರ, ಏನು ವಿಷಯ ಅಂತಕೊಂಡು. ಇವರು ಬರ್ತಾ ಇದಾರಲ್ಲ, ಗಂಡ ಹೆಂಡತಿ ಬರ್ತಾ ಇದಾರಲ್ಲ ನಿಮ್ಮನ್ನು ಭೇಟಿ ಆಗಲಿಕ್ಕೆ, ಯಾವ ಕಾಯಿಲೆಗೆ ಬರ್ತಾ ಇದ್ದಾರೆ ಅಂತಕೊಂಡು. ಆಗ ಅವರು ಥೈರಾಯ್ಡ್ಗೆ ಅಂತಕೊಂಡು. ಹಾಗೆ ಥೈರಾಯ್ಡ್ ಅಂತ ಹೇಳಿದ್ರೆ ಥೈರಾಯ್ಡ್ಗೆ ಮಾತ್ರ ಕೊಡ್ತಿದ್ರೆ ಅಲ್ಲ, ಬಾಕಿದಕ್ಕೆ ನಾನು ಎಲ್ಲದಕ್ಕೆ ಕಾಯಿಲೆ ಕೊಡ್ತಿದ್ದೇನೆ, ಹೋಮಿಯೋಪತಿಕ್ ಮೆಡಿಸಿನ್ ಇದು. ಅವರು ಬರೋದು ಥೈರಾಯ್ಡಿಗೋಸ್ಕರ ಇಲ್ಲಿ. ಹಾಗೆ 6 ತಿಂಗಳಿಗೆ ಒಂದ್ಸಲ ನಾನು ಮೆಡಿಸಿನನ್ನು ಅವರಿಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರು ನಾನು. ಹಾಗೆ ಆಮೇಲೆ ನನಗೆ ಗೊತ್ತಾಯ್ತು, ಇವರು ಡಾಕ್ಟರ್ ಥೈರಾಯ್ಡಿಗೆಲ್ಲ ಒಳ್ಳೆ ಸ್ಪೆಷಲಿಸ್ಟ್ ಹೋಮಿಯೋಪತಿಕ್. ಹೊರದೇಶದ ಸಮೇತ ಇವರು ಜನ ಬರ್ತಾರೆ, ಎರಡು ಜನ ಬರ್ತಿದ್ರು ಅಲ್ಲಿಗೆ, ಬೇರೆ ಬೇರೆಯವರು ಫ್ಯಾಮಿಲಿಯವರು. ಡಾಕ್ಟರ್ ಶಶಿಕಾಂತ್ ಅವರ ಪರಿಚಯ ಅಲ್ಲಿಂದ ನನಗೆ ಆಯಿತು. ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನನ್ನ ಮಿಸ್ಸಸ್ ಕೊಡ್ತಾ ಇದ್ದಾಳೆ. ಓಕೆ,
ಹಾಗೆ ಫ್ರೆಂಡ್ಸ್, ನಾನು ಹೇಳುದು ಈಗ ಥೈರಾಯ್ಡ್ ಎಂಬುದು ಅದೊಂದು ಕಾಯಿಲೆ ಅಂತ, ದೊಡ್ಡ ಕಾಯಿಲೆ ಅಂತ ನೀವು ಪರಿಗಣಿಸಬೇಡಿ. ಈ ಥೈರಾಯ್ಡ್ ಬಂದ ತಕ್ಷಣವೇ ಇದಕ್ಕೆ ಟ್ರೀಟ್ಮೆಂಟ್ ಉಂಟು. ಯಾರಿಗೆ ಥೈರಾಯ್ಡ್ ಉಂಟು ನಿಮಗೆ ಸಾಧ್ಯವಾದರೆ ಡಾಕ್ಟರ್ ಶಶಿಕಾಂತ್ ತಿವಾರಿ ಕ್ಲಿನಿಕ್ಗೆ ಒಮ್ಮೆ ಭೇಟಿ ಕೊಡಿ. ನೀವು ಹೋದ ತಕ್ಷಣವೇ ಅಲ್ಲಿ ನಿಮ್ಮ ಕಾಯಿಲೆ ಒಂದು 100% ಇದ್ದ ಕಾಯಿಲೆ ಕೂಡ ಒಂದು 50%ಗೆ ಬರ್ತದೆ. ನಾನು ಗ್ಯಾರಂಟಿ ಕೊಡ್ತೇನೆ ಅಷ್ಟು. ಯಾಕೆಂದ್ರೆ ಇದು ನನ್ನ ಅನುಭವದ ಮಾತುಗಳು. ಯಾಕೆ ಹೇಳಿದ್ರೆ ಹೆಚ್ಚಿನವರನ್ನು ಕೂಡ ನಾವು ಅಲ್ಲಿಗೆ ಕಳಿಸಿದೀವಿ. ಅವರಂತೇಳಿ ಅಲ್ಲ, ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಹೆಚ್ಚಿನವರಿಗೆ ನಾನು ಅಲ್ಲಿಗೆ ಕಳಿಸಿದ್ದೇನೆ. ಅಲ್ಲಿ ಹೋಗ್ತಾ ಇದ್ದಾರೆ. ಈಗ ನನ್ನ ಕ್ಯಾರಫ್ ಅಲ್ಲಿ ಹೆಚ್ಚಿನವರು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ನನಗೆ ಕೂಡ ಒಂದು ಪ್ರಾಬ್ಲಮ್ ಆಗಿತ್ತು. ಅದೇನಂತ ಹೇಳಿದ್ರೆ ನನಗೆ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇತ್ತು. ಇದು ನಾನು ಇದನ್ನ ಮುಂಚೆ ನಾನು ಶೇರ್ ಮಾಡಿದ್ದೇನೆ. ಮಂತ್ಲಿ ಪೀರಿಯಡ್ಸ್ ಆಗ್ತಿತ್ತು ನನಗೆ. ಸೊ ಮಂತ್ಲಿ ಪೀರಿಯಡ್ಸ್ ಅಲ್ಲಿ 3 ದಿನ ನನಗೆ ಹೊಟ್ಟೆ ನೋವಿಲ್ಲ, ಜಾಸ್ತಿ ಬ್ಲೀಡಿಂಗ್ ಹೋಗುದು. ಹಾಗೆ ಜಾಸ್ತಿ ಬ್ಲೀಡಿಂಗ್ ಹೋಗೋ ಕಾರಣ ಸ್ವಲ್ಪ ನಾನು ಟೆನ್ಷನ್ ಆಗ್ತಿದ್ದೆ. ಅಂದ್ರೆ ಒಂದರ ನನಗೂ ಕೂಡ ಕಿರಿಕಿರಿ ಆಗುದು, ತುಂಬಾ ಬ್ಲೀಡಿಂಗ್ ಹೋಗುದು, ರಾತ್ರಿ ಸರಿಯಾಗಿ ನಿದ್ದೆ ಬರುದಿಲ್ಲ. ಮನೆಯಲ್ಲಿ ಇದ್ದವರನ್ನೆಲ್ಲ ಎಬ್ಬಿಸ್ತಿದೆ, ಮನೆಯಲ್ಲಿ ಯಾರಿಗೂ ಕೂಡ ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಒಂದು ಕಡೆ ಗಂಡನನ್ನು ಕೂಡ ಎಬ್ಬಿಸುದು ಜಾಸ್ತಿ, ಮಕ್ಕಳ ಹತ್ರ ಹೇಳುದು ನನಗೆ ನಿದ್ದೆ ಬರಲಿಲ್ಲ. ಒಂಥರ ಕಿರಿಕಿರಿ ಆಗ್ತಿತ್ತು. 3 ದಿನ ನನಗೆ ಬ್ಲೀಡಿಂಗ್ ಹೋಗ್ತಿತ್ತು. ಇದು ಸ್ವಲ್ಪ ಏಜ್ ಆಗ್ತಾ ಬರ್ತಿರೋ ನನಗೆ ಸ್ವಲ್ಪ ಭಯ ಜಾಸ್ತಿ ಆಗ್ತಿತ್ತು. ಮನೆಯಲ್ಲಿ ಒಬ್ಳೆ ಇರೋ ಒಂಥರ ಭಯ ಆಗುದು. ನಮ್ಮ ಡಾಕ್ಟರ್ ಶಶಿಕಾಂತ್ ಇವರಿಗೆ ಕೂಡ ಕಾಲ್ ಮಾಡಿದೆ, ಸರ್ ನನಗೆ ಈಗೆಲ್ಲ ಪ್ರಾಬ್ಲಮ್ ಆಗ್ತದೆ, ಯಾಕೆ ಹೀಗೆ, ಯಾಕೆ? ಅದಕ್ಕೆ ಅವರು ಪಾಪ ನನಗೆ ಒಳ್ಳೆ ಸ್ಪಂದನೆ ಕೊಟ್ಟರು. ಬನ್ನಿ ಒಮ್ಮೆ ನಮ್ಮ ಕ್ಲಿನಿಕ್ಗೆ ಬನ್ನಿ, ಒಮ್ಮೆ ಟೆಸ್ಟ್ ಮಾಡುವ ನಿಮ್ಮನ್ನು ಅಂತ ಹೇಳಿದ್ರು. ಈ ಬ್ಲೀಡಿಂಗ್ ಏನು ಈ ರೀತಿ ಹೋಗ್ತಾನೆ, ಮೊದಲು ನನಗೆ ಈ ರೀತಿ ಹೋಗೋ ಅನುಭವ ಇರಲಿಲ್ಲ. ಆಯ್ತು, ಇತ್ತೀಚಿನ ಒಂದು ಅವಧಿಗಳಲ್ಲಿ ನನಗೆ ಸ್ವಲ್ಪ 3 ದಿನ ಬ್ಲೀಡಿಂಗ್ ಜಾಸ್ತಿ ಹೋಗ್ತದೆ. ಯಾಕೆ ಅದರ ಬಗ್ಗೆ ನಾನು ಕೂಡ ಯೋಚನೆ ಮಾಡಿದೆ, ಯಾಕೆ ಈ ರೀತಿ ಆಗ್ತದೆ ಅಂತೇಳಿ. ಸೊ ಹಾಗೆ ನಾನು ಇಲ್ಲಿಗೆ ಡಾಕ್ಟರ್ ಶಶಿಕಾಂತ್ ತಿವಾರಿಯಲ್ಲಿ ನಾವು ಭೇಟಿ ಆದ್ವಿ, ನಾನು ಮತ್ತೆ ನನ್ನ ಹಸ್ಬೆಂಡ್. ಹೋದಾಗ ಅವ್ರು ಹೇಳಿದ್ರು, ಸ್ಕ್ಯಾನಿಂಗ್ ಎಲ್ಲ ಮಾಡ್ಲಿಕ್ಕೆ ಹೇಳಿದ್ರು. ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಮಾಡುವಾಗ ಕೂಡ ಹಾಗೆ ಏನು ಪ್ರಾಬ್ಲಮ್ ಏನಿಲ್ಲ. ಹಾಗೆ ಅವ್ರು ಹೇಳಿದ್ರು, ಜಾಸ್ತಿ ಬ್ಲೀಡಿಂಗ್ ಹೋಗೋ ನಾನು ಮೆಡಿಸನ್ ಕೊಡ್ತೇನೆ, ಏನೋ ಸಮಸ್ಯೆ ಏನಿಲ್ಲ, ಮತ್ತೆ ನೀವು ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡಬೇಡಿ. 3 ದಿನ ಅಲ್ಲ ನಿಮಗೆ ಬ್ಲೀಡಿಂಗ್ ಹೋಗುದು, ಕೆಲವರಿಗೆ 7 ದಿನ ಜಾಸ್ತಿ ಹೋಗ್ತದೆ ಬ್ಲೀಡಿಂಗ್. ಅದು ಸ್ವಲ್ಪ ಸಮಸ್ಯೆ ಆಗ್ಬಹುದು, ಆದ್ರೆ ನಿಮ್ಗೆ ಅಷ್ಟು ಇಲ್ಲ. ಅಂದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಅಷ್ಟೊಂದು ಬ್ಲೀಡಿಂಗ್ ನಿಮಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರು. ನೋಡಿ, ನನಗೆ ಒಂದೆಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ನಾನು ಏನೋ ತಿಳ್ಕೊಂಡಿದ್ದೆ ನನಗೆ ಬ್ಲೀಡಿಂಗ್ ಹೋಗ್ತದೆ ಅಲ್ಲ, ಏನೋ ನನಗೇನೋ ಉಂಟಾ, ನನ್ನ ಗರ್ಭಕೋಶದಲ್ಲಿ ಏನೋ ತೊಂದರೆ ಉಂಟಾ ಅಂತೇಳಿ. ಅಂದ್ರೆ ನಾನೇ ನೆಗೆಟಿವ್ ಥಿಂಕ್ ಮಾಡ್ತಿದ್ದೆ, ನನ್ನ ಗಂಡನಲ್ಲಿ ಮಗಳಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತಿದ್ದೆ. ಅಲ್ಲಿ ಹೋದ ತಕ್ಷಣವೇ ನನಗೆ ಡಾಕ್ಟರ್ ಶಶಿಕಾಂತ್ ತಿವಾರಿ ಅವರು ತುಂಬಾ ಧೈರ್ಯ ಕೊಟ್ಟರು. ಇಷ್ಟೆಲ್ಲ ನೀವು ನೆಗೆಟಿವ್ ಥಿಂಕ್ ಮಾಡೋದು ಬೇಡ, ಒಂದು ಸ್ಕ್ಯಾನ್ ಮಾಡಿ ನೋಡು ಅಂತ. ಸೊ ಅವರ ಮಾತಿನ ಪ್ರಕಾರ ನಾವು ಸ್ಕ್ಯಾನ್ ಮಾಡಿ ನೋಡುವಾಗ ಏನಿಲ್ಲ, ಅದರಲ್ಲಿ ರಿಪೋರ್ಟ್ ಅಲ್ಲಿ ನಾರ್ಮಲ್ ಬಂದಿದೆ. ಮತ್ತೆ ಹೇಳಿದ್ರು ಡಾಕ್ಟರ್, ನೀವು ಜಾಸ್ತಿ ಟೆನ್ಷನ್ ಮಾಡಿದ್ದೀರಿ, ಜಾಸ್ತಿ ಟೆನ್ಷನ್ ಮಾಡಬೇಡಿ ಅಂತೇಳಿ. ನನಗೆ ಅದಕ್ಕೆ ಕೂಡ ಒಂದು ಬ್ಲೀಡಿಂಗ್ 3 ದಿನಕ್ಕೆ ಜಾಸ್ತಿ ಹೋಗುವಾಗ ಒಂದು ಮೆಡಿಸಿನ್ ಕೊಟ್ಟಿದ್ದಾರೆ, ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಟೆನ್ಷನಿಗೆ ನೀವು ಸ್ವಲ್ಪ ನಿದ್ದೆ ಬರುದಿಲ್ಲ ಅಂತ, ನನಗೆ ನಿದ್ದೆ ಬರುದಿಲ್ಲ ಆ ಟೈಮಲ್ಲಿ ಎಲ್ಲ. ಅದಕ್ಕೆ ಕೂಡ ನನಗೆ ಒಂದು ಲಿಕ್ವಿಡ್ ಆಗಿ ಡ್ರಾಪ್ಸ್ ನೀರಿಗೆ ಹಾಕಿ ಕುಡಿಲಿಕ್ಕೆ ಕೊಟ್ಟಿದ್ದಾರೆ. ಬೆಸ್ಟ್ ಮೆಡಿಸನ್ ಅಂತ ಹೇಳ್ಬೇಕು. ನಾನು ಆ ಡಾಕ್ಟ್ರಿಗೆ ನಾನು ಈಗಲೂ ಕೂಡ ಈ ವಿಡಿಯೋದಲ್ಲಿ ಕೈ ಮುಗ್ದು ಹೇಳ್ತೇನೆ, ದೇವರನ್ನು ನಾವು ನೋಡ್ಲಿಲ್ಲ, ಬಟ್ ದೇವರ ರೂಪದಲ್ಲಿ ನಾನು ಡಾಕ್ಟರನ್ನು ನೋಡಿದ್ದೇನೆ. ಯಾಕೆ ಹೇಳಿದ್ರೆ ಹಲವು ಸಮಯಗಳಿಂದ ನಾನು ನಿದ್ದೆ ಮಾಡ್ತಾ ಇರಲಾಯ್ತು. ಇದೇ ಒಂದು ಕಿರಿಕಿರಿ ಆಗ್ತಿತ್ತು ನನಗೆ ಪೀರಿಯಡ್ಸ್ ಆಗೋ ಟೈಮಲ್ಲಿ. ತುಂಬಾ ಅಂದ್ರೆ ನೈಟ್ ಪ್ಯಾಡ್ ಚೇಂಜ್ ಮಾಡಬೇಕು, ನಿದ್ದೆನೇ ಬರುದಿಲ್ಲ ನನಗೆ. ಈಗ ನೋಡಿ, ನನಗೆ ಆ ಒಂದು ಡ್ರಾಪ್ಸ್ ಅಲ್ಲಿ, ಅವರು ಕೊಟ್ಟ ಡ್ರಾಪ್ಸ್ ಅಲ್ಲಿ ಒಳ್ಳೆ ನಿದ್ದೆ ಬರ್ತಾ ಉಂಟು. ನಮ್ಮ ದೇಹಕ್ಕೆ ಒಂದು ರಿಲ್ಯಾಕ್ಸ್ ಆಗುವಾಗ ನಮ್ಗೆ ಎಷ್ಟು ಸಂತೋಷ ಆಗ್ತದೆ ನೋಡಿ. ಹಾಗೆ ಅಲ್ವಾ, ಈಗ ನಮಗೆ ಜ್ವರ ಬಂದ್ರೆ ಮೆಡಿಸನ್ ತಿನ್ನಲೇಬೇಕು. ಮೆಡಿಸನ್ ತಿಂದ ಕೂಡಲೇ ಜ್ವರ ಹೊರಟೋದ ಮೇಲೆ ನಾವೊಂದು ಎನರ್ಜಿಗೆ ಬಂದ ಮೇಲೆ ಎಷ್ಟು ಖುಷಿ ಆಗ್ತದೆ, ನಾವು ಹುಷಾರಾಗಿದ್ದೀವಿ, ಆರೋಗ್ಯವಂತರಾಗಿದ್ದೀವಿ ಅಂತೇಳಿ. ಈಗ ನಾನು ನೈಟ್ ಒಳ್ಳೆ ನಿದ್ದೆ ಮಾಡ್ತಿದ್ದೇನೆ. ಇದು ಕೂಡ ನನಗೆ ಅವರ ಮೆಡಿಸನ್ ಉಂಟು. ಸ್ವಲ್ಪ ಬ್ಲೀಡಿಂಗ್ ಹೋಗುವ ಸಮಯದಲ್ಲಿ ನೈಟ್ ನನಗೆ ಸ್ವಲ್ಪ ನಿದ್ದೆ ಬರುದಿಲ್ಲ, ಜಾಸ್ತಿ ಬ್ಲೀಡಿಂಗ್ ಹೋಗುವುದಕ್ಕೆ. ಈಗ ಅದಕ್ಕೆ ಕೂಡ ನನಗೆ ಮೆಡಿಸನ್ ಕೊಟ್ಟಿದ್ದಾರೆ, ಅದು ಲಿಕ್ವಿಡ್ ಆಗಿ. ಅದನ್ನೀಗ ತೆಗಿತಾ ಇದ್ದೇನೆ, ತುಂಬಾ ಹುಷಾರಾಗಿದ್ದೇನೆ ನಾನು. ಆಮೇಲೆ ಹೇಳಿದ್ರು ಡಾಕ್ಟರ್, ನೀವು ನೋಡಿ, ನಾನು ಹೋದ ತಕ್ಷಣ ನನ್ನ ಡಾಕ್ಟರ್ ಹೇಳಿದ್ರು, ನೀವು ಅನ್ನೆಸೆಸರಿ ಟೆನ್ಷನ್ ಮಾಡ್ತಿದ್ದೀರಿ ಮೇಡಮ್ ಅಂತ ಹೇಳಿದ್ರು. ಇಲ್ಲ ಸರ್ ಹೇಳಿದೆ ನಾನು. ಅದಕ್ಕೆ ಅವರು, ಇಲ್ಲ ಮೇಡಮ್ ನೀವು ಅನ್ನೆಸೆಸರಿ ಟೆನ್ಷನ್ ಮಾಡ್ತಿದ್ರಿ, ಆದ್ರೆ ಅವರು ಹೇಳಿದ್ದು ಕರೆಕ್ಟ್. ಅವರು ಮೈಂಡಿನೊಳಗೆ ಕೈ ಹಾಕಿ ನೋಡಿದ್ದಾರೆ, ಕರೆಕ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಈ ಬ್ಲೀಡಿಂಗ್ ಹೋಗುವಾಗ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಯಾಕೆ ಹೇಳಿದ್ರೆ ಅದು ಹಾರ್ಮೋನ್ಸ್ ಅಲ್ಲಿ ಆಗುವಂತ ಒಂದು ಪ್ರಕ್ರಿಯೆ, ಅದು ಗೊತ್ತಾಯ್ತಲ್ವಾ. ನಮ್ಮ ಹಾರ್ಮೋನ್ಸ್ ಅಲ್ಲಿ ಏರ್ಪೇರ್ ಆಗುವಾಗ ನಮ್ಮಲ್ಲಿ ಸ್ವಲ್ಪ ಆ ಟೆನ್ಷನ್ ಎಲ್ಲ ಬರ್ತದೆ, ಆಟೋಮೆಟಿಕ್ ಆಗಿ ಬರ್ತದೆ ಹಾಗೆ. ಸೊ ಅದಕ್ಕೋಸ್ಕರ ನನಗೆ ಮೆಡಿಸನ್ ಕೊಟ್ಟಿದ್ದಾರೆ. ಈಗ ಹುಷಾರಾಗಿದ್ದೇನೆ ತುಂಬಾ.
ಆಮೇಲೆ ಅವರನ್ನು ಈಗಲೂ ಕೂಡ ನಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳ್ಬೋದು ಆ ಡಾಕ್ಟ್ರು. ಅಷ್ಟು ಖುಷಿ ಆಗ್ತಾರೆ, ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ನೋಡಿ ಫ್ರೆಂಡ್ಸ್, ನನಗೆ ಡಾಕ್ಟರ್ ಶಶಿಕಾಂತ್ ತಿವಾರಿ ಅವರದ್ದು ಈಗೆಲ್ಲ ಪರಿಚಯ, ಸುಮಾರು 10 ವರ್ಷದಿಂದ ಅವರ ಪರಿಚಯ ಉಂಟು. ಯಾಕೆ ಹೇಳಿದ್ರೆ ಈಗ ನನಗೆ ನಮ್ಮ ರಿಲೇಷನ್ ಅವರಿಗೂ ಕೂಡ ಕೆಲವು ನಮ್ಮ ರಿಲೇಷನ್ ಅವರಿಗೆ ಥೈರಾಯ್ಡ್ ಉಂಟು. ನಮ್ಮ ರಿಲೇಷನ್ ಅವರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಅವರು ಹೇಳುದೇನು ಗೊತ್ತುಂಟ, ನಾವು ಇಷ್ಟು ಇಂಗ್ಲಿಷ್ ಮೆಡಿಸನ್ ಮದ್ದು ಮಾಡಿದ್ದೆವು, ಯಾವುದ್ರಲ್ಲೂ ಕೂಡ ನಮಗೆ ಕಡಿಮೆ ಆಗಿಲ್ಲ. ಪರ್ಮನೆಂಟ್ ಟ್ಯಾಬ್ಲೆಟ್ ನಮಗೆ ಜೀವನದಲ್ಲಿ ತಿನ್ಬೇಕಂತ ಹೇಳಿದ್ದಾರೆ ಡಾಕ್ಟರ್. ಆದ್ರೆ ಇಲ್ಲಿ ನಮಗೆ ಟ್ಯಾಬ್ಲೆಟ್ ತಿಂದು ನಮ್ಮ ಒಂದು ಆರೋಗ್ಯ ಕೂಡ ಸುಧಾರಿಸಿದೆ. ಅಷ್ಟೇ ಅಲ್ಲ, ಬ್ಲಡ್ ರಿಪೋರ್ಟ್ ಅಲ್ಲಿ ಕೂಡ ನಾರ್ಮಲ್ ಬಂದಿದೆ ಅಂತ ಹೋಮಿಯೋಪತಿ ಡಾಕ್ಟರ್ ಅವರು. ಸೊ ಸ್ವಲ್ಪ ಅದು ಸ್ಲೋ ರಿಯಾಕ್ಷನ್, ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಸೈಡ್ ಎಫೆಕ್ಟ್ ಕೂಡ ಇಲ್ಲ, ಅದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಒಳ್ಳೆ ಮೆಡಿಸನ್ ಅಂತೇಳಿ ನಾನು ಹೇಳ್ತೇನೆ. ಯಾಕಂತ ಹೇಳಿ ನನಗೆ ಅನುಭವದ ಮಾತುಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಿದ್ದೇನೆ. ಹಾಗೆ ಯಾರಿಗೆಲ್ಲ ಥೈರಾಯ್ಡ್ ಉಂಟು ನೋಡಿ, ಒಮ್ಮೆ ನಮ್ಮ ಶಶಿಕಾಂತ್ ತಿವಾರಿಯಲ್ಲಿ ಹೋಗಿ ಭೇಟಿ ಕೊಡಿ, ಜಸ್ಟ್ ಹೋಗಿ. ಆಮೇಲೆ ಮೇಡಮ್ ಹೇಳಿದ್ರು, ನಮ್ಮ ಶರ್ಮಿಳಾ ಮೇಡಮ್ ಹೇಳಿದ್ರು, ಮುದ್ದು ಸಂಸಾರ ಫ್ಯಾಮಿಲಿ ಕಡೆಯಿಂದ ಬಂದಿದ್ದೇವೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಥೈರಾಯ್ಡ್ ಎಂಬುದು ಇದು ಕಾಯಿಲೆ ಅಲ್ಲ, ಇದು ಒಂದು ಹಾರ್ಮೋನ್ಸ್ ಅಲ್ಲಿ ಏರುಪೇರು ಆಗ್ತದೆ ಅಷ್ಟೇ. ಕೆಲವರು ಥೈರಾಯ್ಡ್ ಅಂತ ಹೇಳಿದ್ರೆ ದೊಡ್ಡ ಕಾಯಿಲೆ ಅಂತ ತಿಳ್ಕೊಳ್ತಾರೆ, ಭಯ ಪಡ್ತಾರೆ. ಥೈರಾಯ್ಡ್ ಎಂಬುದು ವಾಸಿಯಾಗುವ ಕಾಯಿಲೆ. ಹೋಮಿಯೋಪತಿ ಮೆಡಿಸನ್ ತಗೊಳ್ಳುವಾಗ ಥೈರಾಯ್ಡ್ ಪೇಷಂಟ್ ಅವರು ತುಂಬಾ ಕೂಲ್ ಆಗಿರ್ಬೇಕು, ಯಾವುದಕ್ಕೆ ಒಂದು ಅವಸರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಸ್ವಲ್ಪ ಸ್ಲೋ ರಿಯಾಕ್ಷನ್, ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ, ನಿಧಾನವಾಗಿ ಕಮ್ಮಿ ಆಗಿಸ್ತಾ ಬರ್ತದೆ. ಕೊನೆಗೆ ನಿಮ್ಮ ಬ್ಲಡ್ ಟೆಸ್ಟ್ ಮಾಡುವಾಗ ಏನು ಕೂಡ ಇರುವುದಿಲ್ಲ, ನಿಮ್ಮ ರಿಪೋರ್ಟ್ ಕೂಡ ನಿಲ್ಲಾಗಿ ಬರ್ತದೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇವರು ಮಂಗಳೂರಿನ ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಕೂಡ ಆಗಿದ್ದಾರೆ, ತುಂಬಾ ಫೇಮಸ್ ಇದ್ದಾರೆ. ಹಾಗೂ ಅವರ ಹೆಚ್ಚಿನ ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೋಡಿ. ಅವರು ಡಾಕ್ಟರ್ ನೆಲ್ಸನ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನಲ್ಲಿ ಕೆನಡಾ ದೇಶದಲ್ಲಿ ಕೂಡ ಡೀನ್ ಆಗಿದ್ದಾರೆ ನೋಡಿ, ಎಷ್ಟು ಒಳ್ಳೆ ಫೇಮಸ್ ಇದ್ದಾರೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನೊಂದು ವಿಷಯ ಗೊತ್ತುಂಟಾ, ಕೇಂದ್ರ ಸರ್ಕಾರದ ಹೋಮಿಯೋಪತಿಕ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ನಲ್ಲಿ ಡೈರೆಕ್ಟರ್ ಕೂಡ ಆಗಿದ್ದಾರೆ ಅವರು. ಇದೆಲ್ಲ ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ, ಹಾಗೆ ನಮಗೆ ಗೊತ್ತಿರೋ ವಿಚಾರಗಳನ್ನು ವಿಡಿಯೋದಲ್ಲಿ ಹೇಳ್ತಿದ್ದೇನೆ. ಆಮೇಲೆ ಈಗ ನೀವೆಲ್ಲ ಕೇಳ್ಬೋದು, ಮೇಡಮ್ ಡಾಕ್ಟರ್ ಶಶಿಕಾಂತ್ ತಿವಾರಿ ಅವರು ಮಂಗಳೂರಲ್ಲಿದ್ದಾರಂತ. ಎಸ್, ಅವರು ಮಂಗಳೂರಿನಲ್ಲಿ ಕೂಡ ಅವರ ಕ್ಲಿನಿಕ್ ಉಂಟು. ಮಂಗಳೂರಿನ ವಿಜಯ್ ಮಾರ್ಕೆಟ್ನ ಹತ್ತಿರ ಅವರದು ತಿವಾರಿ ಹೋಮಿಯೋಪತಿ ಕ್ಲಿನಿಕ್ ಅಂತೇಳಿ ಉಂಟು. ಸೊ ಒಮ್ಮೆ ಭೇಟಿ ನೀಡಿ. ಥೈರಾಯ್ಡಿಗೆ ಅಂತೇಳಿ ಅಲ್ಲ, ಎಲ್ಲ ಕಾಯಿಲೆಗೂ ಕೂಡ ಅವರು ಮೆಡಿಸನ್ ಕೊಡ್ತಾರೆ. ಮಹಿಳೆಯರಿಗಿರ್ಲಿ, ಗಂಡಸರಿಗಿರ್ಲಿ, ಮಕ್ಕಳಿಗಿರ್ಲಿ, ಏನೇ ದೇಹದಲ್ಲಿ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನೀವು ಧೈರ್ಯವಾಗಿ ಹೋಗ್ಬೋದು, ನಿರಾಳರಾಗಿ ಹೋಗ್ಬೋದು, ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಡಾಕ್ಟರ್ ಅಲ್ಲಿ ತುಂಬಾ ಕೂಲ್ ಆಗಿರ್ತಾರೆ. ಕೆಲವರಿಗೆ ಅಂತ ಹೇಳಿದ್ರೆ ಈ ಪೇಷಂಟ್ ಡಾಕ್ಟರ್ ಅಲ್ಲಿ ಹೋದ ಕೂಡಲೇ ಒಂದು ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕೆ ಭಯ ಇರ್ತದೆ. ಯಾಕೆ ನಾನು ನೋಡಿದ್ದೇವೆ, ನಾವು ನನ್ನ ಮಗಳು ಕೂಡ ಹೇಳ್ತಾಳೆ, ಯಾಕೆ ಮಗಳಿಗೆ ನಂದು ಡಾಕ್ಟರ್ ಅಲ್ವಾ, ಅವಳು ಕೂಡ ಹೇಳ್ತಾಳೆ ಒಂದು ಪೇಷಂಟ್ ಅವರ ಮನಸ್ಸು ಬಿಚ್ಚಿ ಮಾತಾಡುದಿಲ್ಲ. ಹಾಗೆ ಒಂದು ಮನಸ್ಸು ಬಿಚ್ಚಿ ಮಾತಾಡಿ, ಅಂದ್ರೆ ಡಾಕ್ಟರ್ ಅವರಿಗೆ ಸಹ ಗೊತ್ತಾಗ್ಬೇಕು ನಿಮ್ಗೆ ಯಾವುದು ರೋಗ ಲಕ್ಷಣಗಳು ಉಂಟು ಅಂತೇಳಿ, ಅದನ್ನು ಅವರು ತಿಳಿಬೇಕಲ್ಲ. ಹಾಗೆ ಡಾಕ್ಟರ್ ಬೆಸ್ಟ್ ಡಾಕ್ಟರ್ ಅಂತ ಇನ್ನೊಮ್ಮೆ ಹೇಳ್ತಿದ್ದೇನೆ. ಧೈರ್ಯದಲ್ಲಿ ಹೋಗಿ. ಆಮೇಲೆ ನೀವು ಅಲ್ಲಿ ಹೋದ ಮೇಲೆ ಶರ್ಮಿಳಾ ಮೇಡಮ್ ಅವರ ವಿಡಿಯೋ ನೋಡಿ ಬಂದಿದ್ದೇವೆ, ಮುದ್ದು ಸಂಸಾರ ವಿಡಿಯೋ ನೋಡಿ ಬಂದಿದ್ದೇವೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್, ಟೇಕ್ ಕೇರ್.